ಸಹಕಾರ ಸಂಘಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸಹಕಾರ ಭಾರತಿ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದು ಉದ್ಯಮಿ ಮತ್ತು ನಿವೃತ್ತ ಅಧ್ಯಾಪಕ ಜೆಟಿ ಪೈ ಹೇಳಿದರು. ಹೊನ್ನಾವರದ ಖಾಸಗಿ ಹೋಟೆಲ್ನಲ್ಲಿ ಸಹಕಾರ ಭಾರತಿ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡ ಜಿಲ್ಲಾ ಅಭ್ಯಾಸ ವರ್ಗ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನ್ಯೂ ಎಜುಕೇಷನ್ ಸೊಸೈಟಿಯ ನಿರ್ದೇಶಕರಾದ ಜೆಟಿ ಪೈ ಅವರು, ಜಿಜಿ ಶಂಕರ್ ಅವರು ಸಹಕಾರ ಭಾರತಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರುವುದು ಅತ್ಯಂತ ಸಂತಸದ ಸಂಗತಿ. ಸಹಕಾರ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಯೋಗ್ಯ ವ್ಯಕ್ತಿಯನ್ನೇ ಸಹಕಾರ ಭಾರತಿ ಅಧ್ಯಕ್ಷರಾಗಿ ಪಡೆದಿರುವುದು ಸಂಘಟನೆಗೆ ಬಲ ಬಂದಂತಾಗಿದೆ ಎಂದರು. ಆಚೆ ಮತ್ತು ಈಚೆ ಜಿಲ್ಲೆಗಳನ್ನು ಹೋಲಿಸಿದಾಗ ನಾವು ತುಂಬಾ ಹಿಂದಿದ್ದೇವೆ. ಆದರೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಕೆಲವು ಕೆಲಸ ಮಾಡುವ ಜನ ಕೂಡ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಗೆ ನೀವು ಯೋಗ್ಯವಾದ ಅಧ್ಯಕ್ಷರನ್ನು ಚುನಾಯಿಸಿದೆ. ಸಂಘಟನಾಕಾರಿಗಳು ಸೆಲ್ಫ್ ಮೇಡ್ ಮ್ಯಾನ್ ಹೇಳ್ತಾರಲ್ಲ, ತಾವೇ ಒಂದು ಈ ಅದ್ಭುತ ಬ್ಯಾಂಕ್ ಅನ್ನು ಸ್ಥಾಪಿಸಿ ಹಲವು ಜನರಿಗೆ ಉದ್ಯೋಗವನ್ನು ಕೊಟ್ಟು ಯೋಗ್ಯವಾದ ಒಂದು ಸರ್ಕಾರ ಮತ್ತೆ ಸಹಾಯ ಅಂದರೆ ವಿಶೇಷವಾಗಿ ಎಲ್ಲ ಸಾಂಸ್ಕೃತಿಕವಾಗಲಿ ಸಾಮಾಜಿಕವಾಗಲಿ ಎಲ್ಲ ರಂಗಗಳಲ್ಲಿ ಅದ್ಭುತವಾದ ಸೇವೆಯನ್ನು ಇವತ್ತು ಹೊನ್ನಾವರಕ್ಕೆ ಉತ್ತರ ಕನ್ನಡ ಜಿಲ್ಲೆಗೆ ಕೊಡ್ತಿದ್ದಾರೆ. ಯೋಗ್ಯವಾದ ವ್ಯಕ್ತಿಗೆ ಯೋಗ್ಯವಾದ ದೇವರು ಆಶೀರ್ವಾದ ಮಾಡ್ತಾನೆ ಹೇಳಿದ್ದಕ್ಕೆ ಅವರೇ ಸಾಕ್ಷಿ. ನಾನು ಈ ಸಂದರ್ಭದಲ್ಲಿ ನಮ್ಗೆ ಹೇಳ್ತಾ ಇದ್ದೇನೆ, ಇವತ್ತಿನ ಈ ಅಭ್ಯಾಸ ವರ್ಗದ ಸಂಪೂರ್ಣ ಪ್ರಯೋಜನ ತಾವೆಲ್ಲ ಬಂದಿದ್ರಿ, ಪಡೆಯಬೇಕು. ಯಾಕೆ ಕೇಳಿದ್ರೆ ನಾವೆಲ್ಲರೂ ಸಹ ಒಟ್ಟಾಗಿ ಭಾರತದ ಒಂದು ಏಳಿಗೆಗೆ ಕಾರಣೀಭೂತರಾಗಬೇಕು ಹೇಳಿ ನಮ್ಮೆಲ್ಲರಲ್ಲಿ ಕಡೆ ನಾನು ವಿನಂತಿ ಮಾಡಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಹಕಾರ ಭಾರತಿ ಜಿಲ್ಲಾಧ್ಯಕ್ಷರಾದ ಜಿಜಿ ಶಂಕರ್ ಅವರು, ಸಹಕಾರ ಭಾರತಿ ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನು ನೀಡುವಂತಹ ಸಂಸ್ಥೆ. ಸಹಕಾರ ಸಂಘಗಳನ್ನು ಬಲಪಡಿಸುವಂತಹ ಏಕೈಕ ರಾಷ್ಟ್ರೀಯ ಸಂಘಟನೆ ಇದಾಗಿದ್ದು ಸಮಾನತೆಯೇ ಇದರ ಧ್ಯೇಯೋದ್ದೇಶವಾಗಿದೆ ಎಂದರು. ನಮ್ಮ ಸರ್ಕಾರ ಕ್ಷೇತ್ರದಲ್ಲಿ ವೈಯಕ್ತಿಕ ತೀರ್ಮಾನ ಹೇಗೆ ತೆಗೆದುಕೊಂಡು ಹೋಗಬೇಕು, ಬದುಕುವ ಕಲೆಯನ್ನು ಸರ್ಕಾರ ಕ್ಷೇತ್ರದಲ್ಲಿ ಯಾವ ರೀತಿ ನಾವು ಜೀವನವನ್ನು ಪಾವನ ಮಾಡಿಕೊಳ್ಬೋದು. ಈಗಾಗಲೇ ಹೇಳಿದ್ದಾರೆ, ಸಹಕಾರ ಹೇಳಿದೆ, ಪರೀಕ್ಷೆಗಳು ಯಾವ ಆಟದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಸಿಗಿದೆ. ಯಾರು ಹೀಗೆ ಮುನ್ನಡೆ ಕೇಳುತ್ತಿರೋದಲ್ಲ, ಎಲ್ಲರೂ ಸಹ ಸಮಾನ ಅವಕಾಶ ಅಂದರೆ ನಾಳೆ ಜಿಲ್ಲಾಧ್ಯಕ್ಷರಾಗಲಿ, ರಾಜ್ಯಾಧ್ಯಕ್ಷರಾಗಲಿ, ರಾಷ್ಟ್ರಾಧ್ಯಕ್ಷರಾಗಲಿ ಸಹಕಾರ ಕ್ಷೇತ್ರದಲ್ಲಿ ಎಲ್ಲರೂ ಎಲ್ಲರಿಗಾಗಿ ಎಲ್ಲ ಉದ್ಯೋಗಗಳು ಅದರ ಎಲ್ಲ ಅವಕಾಶಗಳನ್ನು ಬಳಕೆ ಮಾಡಿಕೊಳ್ಳಬೇಕು ಅನ್ನೋದು ಧ್ಯೇಯೋದ್ದೇಶ. ಹೀಗಾಗಿ ಸರ್ಕಾರ ಗೀತೆಯಲ್ಲಿ ಹೇಳಿದ್ದಾರೆ, ಪ್ರೇಕ್ಷಕರ ಯಾವ ಆಗದಿರಲಿ ಎಲ್ಲರೂ ಸಹ ಸಮಾನರಾಗಿದ್ದಾರೆ. ಹಾಗೆ ಒಂದು ಅದ್ಭುತ ಸಾಲಗಳನ್ನು ಹೇಳಿದ್ರು. ಈಗಾಗಲೇ ನಾನು ಮಾತಾಡುವಾಗ ಹೇಳಿದೆ, ಜನರೇಷನ್ ಇದೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಹಕಾರ ಭಾರತ ಮತ್ತು ಸಹಕಾರ ಭಾರತ ಇದು ಯಾಕೆ ಈ ಸಂಘಟನೆ ಇವತ್ತು ರಾಜ್ಯದಿಂದ ರಾಷ್ಟ್ರದವರೆಗೆ ಸಹಕಾರ ಕ್ಷೇತ್ರದ ನಿಯಮಾವಳಿಗಳನ್ನೇ ನಾವು ಕಂಡುಕೊಂಡಿರ್ತಕ್ಕಂಥ ಈ ಒಂದು ನಿರ್ವಹಣೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡ್ತಾರೆ. ಸರ್ಕಾರ ಅನುಕೂಲ ಮಾಡಿದಾಗ ಅದನ್ನು ಸರಿಪಡಿಸ್ತಕ್ಕಂಥದ್ದು, ಪ್ರತಿಭಟಿಸ್ತಕ್ಕಂಥದ್ದು, ಬೇಕಾದ ರೀತಿ ಜನರಿಗೆ ಅನುಕೂಲವಾಗುವಂಥದ್ದು ಕಾಯ್ದೆಗಳನ್ನು ಮಾಡಿಕೊಳ್ಳಲಿಕ್ಕೆ ಯಾವುದಾದ್ರೂ ಒಂದು ಸಂಘಟನೆಗಳು ಅಥವಾ ನಮ್ಮೊಂದು ಆಂದೋಲನ ಮಾಡಲಿಕ್ಕೆ ಯೂನಿಯನ್ ಬೇಕಾಗಿದೆ. ಅಂತ ಒಂದು ಪ್ರಬಲ ಯೂನಿಯನ್ ಆಗಿ ರಾಷ್ಟ್ರದಲ್ಲಿ ಕೆಲಸ ಮಾಡತಕ್ಕಂಥದ್ದು, ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಸಲಹೆ ಇರ್ತಕ್ಕಂಥದ್ದು ಮತ್ತು ಸರ್ಕಾರ ನೀಡಿರ್ತಕ್ಕಂಥ ಯೋಜನೆಗಳನ್ನ ಕಾಯ್ದೆಗಳನ್ನ ಸರಿಯಾಗಿ ಸರ್ಕಾರಕ್ಕೆ ರೂಪಿಸ್ತಕ್ಕಂಥ ಅತ್ಯಂತ ಮಹತ್ವದ ಜವಾಬ್ದಾರಿಯನ್ನು ನಮ್ಮ ಸಹಕಾರ ಭಾರತಿ ರಾಷ್ಟ್ರದಲ್ಲಿ ಮಾಡ್ತಾರೆ. ಸಂಪನ್ಮೂಲ ವ್ಯಕ್ತಿಯಾದ ಸಹಕಾರ ಭಾರತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಾಣೂರು ನರಸಿಂಹ ಕಾಮತ್ ಅವರು ಸಹಕಾರ ಭಾರತಿ ಪರಿಚಯ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಿದರು. ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಮಂಜುನಾಥ್ ಎಸ್ಕೆ ಅವರು ಸಹಕಾರ ರಂಗದಲ್ಲಿ ಅವಕಾಶಗಳು ಮತ್ತು ಸವಾಲುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಸಹಕಾರ ಭಾರತೀಯ ರಾಷ್ಟ್ರೀಯ ಕಾರ್ಯ ಸಮಿತಿ ಸದಸ್ಯರಾದ ಮೋಹನ್ ದಾಸ್ ನಾಯಕ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸೇಫ್ ಸ್ಟಾರ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಹೊನ್ನಾವರ ಇದರ ಪ್ರಧಾನ ವ್ಯವಸ್ಥಾಪಕ ಮಹೇಶ್ ಶೆಟ್ಟಿ ನಿರ್ವಹಿಸಿದರು.
ಸಹಕಾರ ಭಾರತಿ ಸಹ ಕಾರ್ಯದರ್ಶಿ ಶ್ರೀನಿವಾಸ ನಾಯಕ್ ಪ್ರಾಸ್ತಾವಿಸಿದರು. ಸೇಫ್ ಸ್ಟಾರ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಹಿರಿಯ ವ್ಯವಸ್ಥಾಪಕ ಜೀವನ್ ನಾಯ್ಕ್ ಸ್ವಾಗತಿಸಿದರು. ಹಿರಿಯ ವ್ಯವಸ್ಥಾಪಕ ಕೇಶವ ತಾಂಡೇಲ್ ವಂದಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಬೇರೆ ಬೇರೆ ಸಹಕಾರಿಯ ವ್ಯವಸ್ಥಾಪಕರು, ಸಿಬ್ಬಂದಿಗಳು, ನಿರ್ದೇಶಕರುಗಳು ಉಪಸ್ಥಿತರಿದ್ದು ಕಾರ್ಯಕ್ರಮದ ಪ್ರಯೋಜನ ಪಡೆದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.